ಯಡಿಯೂರಿನ ತೋಂಟ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವ ರಥೋತ್ಸವ ದ್ವಿತೀಯ ಅಲ್ಲಮಪ್ರಭು ಎಂದೇ ಕರೆಸಿಕೊಂಡ 12ನೇ ಶತಮಾನದ ನಂತರ 15ನೇ ಶತಮಾನದಲ್ಲಿ ಈ ಭಾಗದಲ್ಲಿ ಒಂದು ದೊಡ್ಡ ಧಾರ್ಮಿಕ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದಂತಹ ಮಹಾಪುರುಷರು ತೋಂಟ ಸಿದ್ಧಲಿಂಗೇಶ್ವರರು. ಅವರು ನಾಡು ಕಂಡಂತಹ ಮಹಾನುಭಾವರು. ನಮ್ಮ ನಾಡಷ್ಟೇ ಅಲ್ಲ, ಕೇರಳ, ತಮಿಳುನಾಡು ಅದೆಲ್ಲ ಸಂಚರಿಸಿ ಅವರು ಎಲ್ಲೆಲ್ಲಿ ಹೋದರೋ, ಎಲ್ಲೆಲ್ಲಿ ಪಾದಸ್ಪರ್ಶ ಮಾಡಿದ್ರೋ ಆ ಎಲ್ಲ ಕ್ಷೇತ್ರಗಳು ಕೂಡ ಅಷ್ಟೇ ಪವಿತ್ರವಾಗಿರುವಂಥ ಕ್ಷೇತ್ರಗಳು. ಹಲವು ಮಾತೆಯನ್ನು ನೀನಲಿದು ಪಾದವನ್ನಿಟ್ಟು ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗುವ ಅನ್ನುವಾಗೆ ತೋಂಟದ ಸಿದ್ಧಲಿಂಗೇಶ್ವರರ ಪಾದಸ್ಪರ್ಶ ಮಾಡಿದಂತಹ ಕ್ಷೇತ್ರಗಳೇ ಅಷ್ಟೇ ಪವಿತ್ರವಾಗಿರುವಂಥ ಸಂದರ್ಭದಲ್ಲಿ ಈ ಕ್ಷೇತ್ರ ಅತ್ಯಂತ ಪವಿತ್ರವಾಗಿರುವಂತಹ ನಮ್ಮೆಲ್ಲರ ಶ್ರದ್ಧಾ ಕೇಂದ್ರವಾಗಿರುವಂಥದ್ದು. ಅಂತಹ ಒಂದು ಪವಿತ್ರವಾದ ಕ್ಷೇತ್ರದೊಳಗೆ ಇವತ್ತು ಸಿದ್ಧಲಿಂಗೇಶ್ವರರ ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅತ್ಯಂತ ಸಂತೋಷವಾಗಿದೆ. ಇಲ್ಲಿ ಸಹಸ್ರಾರು ಲಕ್ಷಾಂತರ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇವತ್ತು ನಾವು ಕೇಳ್ಕೊಳ್ಳೋದಿಷ್ಟೇ, ವಿಶ್ವದಲ್ಲಿ ನಡೀತಾ ಇರುವಂಥ ಯುದ್ಧ ಕಡಿಮೆ ಆಗಲಿ, ಆದಷ್ಟು ಶಾಂತಿ ಎಲ್ಲ ಕಡೆ ಉಂಟಾಗಲಿ. ಏಕೆಂದರೆ ನಮ್ಮ ಭಾರತ ಯಾವತ್ತೂ ಕೂಡ ಶಾಂತಿಯನ್ನು ಎಲ್ಲ ಕಡೆ ಪಸರಿಸುವಂಥದ್ದು. ಹಾಗೆ ನಾವೆಲ್ಲ ಸಿದ್ಧಲಿಂಗೇಶ್ವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಬರುವ ದಿವಸಗಳಲ್ಲಿ ಭವಿಷ್ಯದ ಒಂದು ದಿನಗಳು ಉತ್ತಮವಾಗಲಿ, ಇರುವಂತಹ ಆತಂಕ ಇವೆಲ್ಲವೂ ಕೂಡ ದೂರ ಆಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಸುಭಿಕ್ಷವಾಗಿರಲಿ, ಎಲ್ಲರ ಜನಗಳು ಒಳ್ಳೆಯದಾಗಲಿ ಅಂತ ನಾವೆಲ್ಲ ಬೇಡ್ಕೊಳ್ತಾ ಇದ್ದೀವಿ.